ಪಾಕಿಸ್ತಾನ್ ಮತ್ತೆ ಸೌತ್ ಆಫ್ರಿಕಾ ಪ್ಲೇಯರ್ಸ್ ಕೊಡಿರಿ ಗುರು ಸೆಲ್ಯೂಟ್ ನ. ಹೈ ಗೈಸ್, ಎಲ್ಲರಿಗೂ ನಮಸ್ಕಾರ. ನಾನ್ ನಿಮ್ಮ ಮನೋಜ್ ಫ್ರಮ್ ಮಂಜುಳಾ ಕೆ ಮನೋಜ್ ಯೂಟ್ಯೂಬ್ ಚಾನಲ್. ಅಫ್ಘಾನಿಸ್ತಾನ್ ವರ್ಸಸ್ ಸೌತ್ ಆಫ್ರಿಕಾ ಫಸ್ಟ್ ಮ್ಯಾಚ್ ಅನಾಲಿಸಿಸ್ ಗೆ ಸ್ವಾಗತ ಸುಸ್ವಾಗತ. ಯಪ್ಪ ಗುರು, ಏನ್ ಗುರು ಇದು ಸೂಪರ್ ಓವರ್ ಆಗಿದ್ದು, 2 ಸೂಪರ್ ಓವರ್ ಆಗಿದ್ದು. ಯಪ್ಪ ಅಂದ್ರೆ ಗೆ ಏನಲ್ಲಿ ಆಗ್ತಿದೆ ಗುರು ಅಂತ ಅನಿಸ್ಬಿಟ್ಟಿತ್ತು. ಗ್ರೂಪ್ ಡಿ ಒಂಥರ ಗ್ರೂಪ್ ಆಫ್ ಡೆತ್ ಇತ್ತು ಇದು. ಇನ್ನು ಅಫ್ಘಾನಿಸ್ತಾನ್ಗೆ ಚಾನ್ಸಸ್ ಕಡಿಮೆ ಅಂತಾನೆ ಅನ್ಸದೆ. ಗುರು ಈಗ ಫಸ್ಟ್ ನಾವು ಫೈನಲ್ ಸೂಪರ್ ಓವರ್ ಅಲ್ಲಿ ಮಾತಾಡೋಣ. ಸೌತ್ ಆಫ್ರಿಕಾದಲ್ಲೇ ನಮ್ಮ ಟ್ರಿಸ್ಟನ್ ಸ್ಟಬ್ಸ್ ಮತ್ತೆ ಡೇವಿಡ್ ಮಿಲ್ಲರ್ ಅವರೆಲ್ಲ ಸೇರಿ ಕೊನೆ ಓವರ್ ಅಲ್ಲಿ ಗುರು, ಅಂದ್ರೆ ಲಾಸ್ಟ್ ಸೂಪರ್ ಓವರ್ ಅಲ್ಲಿ 23 ರನ್ ಹೊಡಿತಾರೆ. ಒಂದ್ ರೇಂಜ್ಗೆ ಸಾಕು. ಆ ಓವರ್ ನ ಅಜ್ಮತುಲ್ಲಾ ಒಮರ್ ಜಯರ್ ಮಾಡ್ತಾರೆ. ಟ್ರಿಸ್ಟನ್ ಸ್ಟಬ್ಸ್ ಅವ್ರು ಏನ್ ಗುರು ಕನೆಕ್ಷನ್ ದೂರ ಹೊಡಿತಾರೆ. ಮತ್ತೆ ಡೇವಿಡ್ ಮಿಲ್ಲರ್ ಅವರು ಸಹ ಅಷ್ಟೇ ತುಂಬಾ ದೂರ ಹೊಡಿತಾರೆ. ಬಟ್ ಆಮೇಲೆ ಗುರು ಈ ಕಡೆ ಚೇಸಿಂಗ್ ಮಾಡಕ್ ಬಂದಾಗ ನಮ್ಮ ಕೇಶವ್ ಮಹಾರಾಜ್ ಅವ್ರು ಬೌಲಿಂಗ್ ಮಾಡ್ತಾರೆ. ಫಸ್ಟ್ ಬಾಲ್ ಡಾಟ್ ಆಗತ್ತೆ, ಮಿಸ್ ಮಾಡ್ತಾರೆ. ಅದು ನಮ್ಮ ಮೊಹಮ್ಮದ್ ನಬಿ ಅವ್ರು ಏನಕ್ ಬಂದ್ರು ಅಂತಾನೆ ಗೊತ್ತಾಗ್ಲಿಲ್ಲ ಗುರು. ಅವಾಗ್ಲೇ ರೆಹಮಾನುಲ್ಲಾ ಗುರ್ಬಾಜ್ ಅವರೇ ಬರ್ಬೋದಿತ್ತು. ಅದು ಸ್ಪಿನ್ನರ್ ಕೊಟ್ಟಿದ್ದು ಒಂಥರ ಬ್ಲಫ್ ಸರಿನಾ, ಏನಾಗತ್ತೆ ಹೇಳಕ್ ಆಗಲ್ಲ. ಆ ಮೂಮೆಂಟ್ ಅಲ್ಲಿ ಸ್ಪಿನ್ನರ್ ಕೊಟ್ಟಾಗ ಕಷ್ಟ ಇರತ್ತೆ ಅದು, ಯಾಕಂದ್ರೆ ಬೌನ್ಸರ್ ಹಾಕಂಗಿಲ್ಲ, ಯಾರ್ಕರ್ ಅಷ್ಟು ಹಾಕಕ್ ಆಗಲ್ಲ, ಯಾಕಂದ್ರೆ ಫುಲ್ ಟಾಸ್ ಕನ್ವರ್ಟ್ ಆಗತ್ತೆ, ಪೇಸ್ ಇರಲ್ಲ. ತುಂಬಾ ಒಂಚೂರು ವೇರಿಯೇಷನ್ಸ್ ನ ಲಿಮಿಟ್ ಮಾಡ್ದಂಗೆ ಸ್ಪಿನ್ನರ್ ಗೆ ಬೌಲಿಂಗ್ ನ ಕೊಟ್ರೆ ಕೊಡ್ತಾರೆ ಗುರು. 3 6 ಬಂದ್ಬಿಡತ್ತೆ. ಯಪ್ಪ ಮ್ಯಾಚ್ ಏನ್ ಗುರು ಇದು. ಆಮೇಲೆ ನೋಡಿದ್ರೆ ನೆಕ್ಸ್ಟ್ ಬಾಲ್ ವೈಡು, ಮತ್ತೇನಾದ್ರು 4 ಹೊಡೆದ್ರೆ ಮತ್ತೊಂದು ಸೂಪರ್ ಓವರ್, 3 ಸೂಪರ್ ಓವರ್ ಎಲ್ಲ ಆಗ್ಬಿಡ್ತಿತ್ತು. ಅದೆಲ್ಲ ಬೇಡ ಅಂದ್ಬಿಟ್ಟು ಆ ಟೈಮಲ್ಲಿ ಗುರು ಕೇಶವ್ ನಾಜ್ ಅವರು ನರ್ವ್ನ ಹೋಲ್ಡ್ ಮಾಡಿ ಒಳ್ಳೆ ಬಾಲ್ ಹಾಕಿ ಕ್ಯಾಚ್ ತಗೋತಾರೆ ಡೇವಿಡ್ ಮಿಲ್ಲರ್ ಅವರು. ಆ ಒಂದು ಕ್ಯಾಚ್ ನ ಒಂದು ಕ್ಯಾಚ್ ಕ್ರೇಜಿ ಗುರು. ಒಂದ್ ರೇಂಜ್ಗೆಲ್ಲ ಬಾಯಿಗೆ ಬಂದ್ಬಿಟ್ಟಿತ್ತು ಗುರು. ಈ ಒಂದು ಮ್ಯಾಚ್ ಮಾತ್ರ ಸಖತ್ತಾಗಿತ್ತು ಗುರು. ಈ ಒಂದು ಮ್ಯಾಚ್ ನ ಮಿಸ್ ಮಾಡ್ಕೊಂಡಿದೀರಾ ಅಂದ್ರೆ ನೀವೇನೋ ಒಂದು ಮಿಸ್ ಮಾಡ್ಕೊಂಡಿದೀರಿ ಅಂತ ಅರ್ಥ. ಫಸ್ಟ್ ಸೂಪರ್ ಓವರ್ ಅಲ್ಲಿ ಗುರು ಅಫ್ಘಾನಿಸ್ತಾನ್ ಅವರು 17 ರನ್ ಹೊಡಿತಾರೆ. ಫಸ್ಟ್ ಬಾಲ್ 4, ಆಮೇಲೆ 6 ಹೊಡಿತಾರೆ, 2 ಸಿಂಗಲ್, 1 4 ಮತ್ತೆ 1 ರನ್ ಬರತ್ತೆ. ಈ ಒಂದು ಓವರ್ ನ ಲುಂಗಿ ಎನ್ಗಿಡಿಯರ್ ಮಾಡ್ತಾರೆ. ಮತ್ತೆ ನೆಕ್ಸ್ಟ್ ಸೂಪರ್ ಓವರ್ ಅಲ್ಲಿ ಬಂದು ನಮ್ಮ ಫಜಲ್ ಹುಕ್ ಫರೀಖಿ ಅವರು ಮಾಡ್ತಾರೆ. ಡೇವಿಡ್ ಮಿಲ್ಲರ್ ಅವರು ಫಸ್ಟ್ ಬಾಲ್ ಸಿಂಗಲ್ ಹೊಡಿತಾರೆ, ಆಮೇಲೆ 1 6 ಹೊಡಿತಾರೆ, 7 ರನ್ ಆಯ್ತು. ಆ ನಂತರ ಒಂದು ವಿಕೆಟ್ ಬೀಳತ್ತೆ ನಮ್ಮ ಬ್ರೆವಿಸ್ ಅವ್ರದ್ದು, 7 ರನ್ ಆಗಿತ್ತಲ್ಲ. ಆಮೇಲೆ ನಮ್ ಟ್ರಿಸ್ಟನ್ ಸ್ಟಬ್ಸ್ ಅವ್ರ 1 6, ಹಂಗೆ ಹಿಂಗೆ ಮಾಡಿ ಮ್ಯಾಚ್ ನ ಡ್ರಾ ಮಾಡ್ತಾರೆ ಗುರು. ಆಮೇಲೆ ಮತ್ತೆ ಸೂಪರ್ ಓವರ್, ಫಸ್ಟ್ ಸೂಪರ್ ಓವರ್ಗೆ ಅಫ್ಘಾನಿಸ್ತಾನ್ ಅವ್ರು ಯಾರು ಬೌಲಿಂಗ್ ಮಾಡ್ತಾ ಇರ್ತಾರೆ ಚೂರು ಮೆಂಟಲ್ ಪ್ರೆಷರ್ ನ ಕ್ರಿಯೇಟ್ ಮಾಡಕ್ಕೆ ಸೌತ್ ಆಫ್ರಿಕಾದವ್ರಿಗೆ ಯೋಚನೆ ಮಾಡ್ತಾರೆ. ಬಟ್ ಅವ್ರದ್ದೊಂಥರ ಕ್ಲಾರಿಟಿ ಇರತ್ತೆ, ಮೆಂಟಲ್ ಪ್ರೆಷರ್ ನ ಅವರು ತೆಗೆದುಕೊಳ್ಳುವುದಿಲ್ಲ ಸರಿನಾ. ಫೈನಲ್ ಸೌತ್ ಆಫ್ರಿಕಾದವರು ಈ ರೀತಿ ಮ್ಯಾಚ್ ನ ಗೆಲ್ತಾರೆ ಗುರು. ಈ ಒಂದು ಮ್ಯಾಚ್ ಅಲ್ಲಿ ಅಫ್ಘಾನಿಸ್ತಾನ್ ಅವ್ರು ಗೆದ್ದು ಬೌಲಿಂಗ್ ನ ತಗೋತಾರೆ. ರಶೀದ್ ಖಾನ್ ಅವರು ಟಾಸ್ ನ ಗೆಲ್ತಾರೆ. ಆ ಕಡೆ ಏಡನ್ ಮಾರ್ಕ್ರಮ್ ಅವರು ಸಹ ನಾನು ಟಾಸ್ ನ ಗೆದ್ದಿರ ಬೌಲಿಂಗ್ ನ ತಗೋತಿದ್ದೆ ಅಂತಾನೆ ಹೇಳ್ತಾರೆ ಗುರು ಸರಿನಾ. ಗುರು ಮತ್ತೆ ಸ್ಟಾರ್ಟಿಂಗ್ ಫಸ್ಟ್ ಓವರ್ ಫಜಲ್ ಫರೂಕಿ ಅವ್ರು ಸಗದ ಮಾಡ್ತಾರೆ. 5 ಬಾಲ್ ಡಾಟಾ ಇರುತ್ತೆ, ಆಮೇಲೆ ಒಂದು 4 ನ ಹೊಡಿತಾರೆ. ಮಾರ್ಕ್ರಮ್ ಅವ್ರದ್ದು ಒಳ್ಳೆ ಕವರ್ ಡ್ರೈವ್ ಗುರು, ಸಖತ್ ಶಾಟ್ ಇತ್ತು. ಬಟ್ ಇವತ್ತು ಮಾರ್ಕ್ರಮ್ ಅವ್ರು ಏನು ಆಡಕ್ ಆಗಲ್ಲ, 5 ರನ್ಗೆ ಔಟ್ ಆಗ್ಬಿಡುತ್ತೆ. ಆಮೇಲೆ ಗುರು ಕ್ವಿಂಟನ್ ಡಿಕಾಕ್ ಮತ್ತೆ ರೈಲ್ ರಿಕಲ್ಟನ್ ಆಡ್ತಿದಾಗ ಏನ್ ಗುರು, ನಾನು ಆರಾಮ್ಸಾಗಿ 200+ ಹೊಂಟೋಗುತ್ತೆ ಗುರು ರನ್ ಅನ್ಕೊಂಡಿದ್ದೆ. 187 ನಿಂತ್ಕೊಳ್ಳಲ್ಲ, 200+ ಹೋಗುತ್ತೆ ಈ ರನ್. ಇವ್ರಿಬ್ರದ್ದು ಗುರು 114 ರನ್ಗಳ ಅದ್ಭುತವಾದ ಪಾರ್ಟ್ನರ್ಶಿಪ್ ಬರುತ್ತೆ. ಇಬ್ರದ್ದು ಕನೆಕ್ಷನ್ ಸಖತ್ತಾಗಿರತ್ತೆ. ಇಬ್ರು ಹಾಕೊಂಡ್ ಜಡಿತಾ ಇರ್ತಾರೆ ಗುರು. ನೂರ್ ಅಹಮದ್ ಅವ್ರಿಗೆ ಒಂದೇ ಓವರ್ಗೆ 21 ರನ್ ಎಲ್ಲ ಹೊಡೆದಿ ಬಿಡ್ತಾರೆ. ರಶೀದ್ ಖಾನ್ ಅವ್ರಿಗೂ ತರಾಟೆಗೆ ತಗೋತಿರ್ತಾರೆ ಗುರು. ಏನೋ ರೆಸ್ಪೆಕ್ಟ್ ಎಲ್ಲ ಕೊಟ್ಟ ಆಡ್ತಿರಲ್ಲ ಸ್ಟಾರ್ಟಿಂಗ್, ಅವ್ರ ಆಮೇಲೆ ವಿಕೆಟ್ ತೆಗಿತಾರೆ. ಬಟ್ ಅಲ್ಲಿವರೆಗೂ ನಾಯಿ ತರ ಹಾಕೊಂಡ್ ರುಬ್ತಾ ಇರ್ತಾರೆ. ಯಾರ ಬದ್ರು ತಲೆನೇ ಕೆಡಿಸ್ಕೊತಿರಲ್ಲ. ರುಬ್ಬು ಸಖತ್ ಯಾವ ರೇಂಜ್ ರುಬ್ತಾ ಇರ್ತಾರೆ ಅಂದ್ರೆ ಇವ್ರಿಗೆಲ್ಲ ಆಗ್ಬೇಕು ಅಂತಾನೆ ಗೊತ್ತಾಗ್ದಿರಲ್ಲ. ಬಟ್ ಪ್ರಾಬ್ಲಮ್ ಏನಾಗತ್ತಪ್ಪ ಅಂದ್ರೆ ಒಂದೇ ಓವರ್ ಅಲ್ಲಿ ಇವ್ರಿಬ್ರು ವಿಕೆಟ್ ಬಿದೋಗತ್ತೆ. ರಶೀದ್ ಖಾನ್ ಅವ್ರಿಗೆ ಸ್ವೀಪ್ ಮಾಡಕ್ ಹೋಗಿ 59 ರನ್ ಆಗಿದ್ದಾಗ ಆ ಒಂದು ಕ್ಯಾಚ್ ನ ಇಬ್ರಾಹಿಂ ಜದ್ರಾನ್ ಅವ್ರು ತಗೋತಾರೆ, ಚೆನ್ನಾಗಿ ತಗೋತಾರೆ. ಆಮೇಲೆ ರೈಲ್ ರಿಕಲ್ಟನ್ ಅವರು LBW ಆಗ್ಬಿಡ್ತಾರೆ. ಇದೇ ಒಂದು ಮೇಜರ್ ಪ್ರಾಬ್ಲಮ್ ಆಗೋದು. ಆಮೇಲೆ ನಮ್ಮ ಡಿವಾಲ್ಡ್ ಬ್ರೇವಿಸ್ ಮತ್ತೆ ಮಿಲ್ಲರ್ ಅವರು ಒಂದು ರೇಂಜ್ ಚೆನ್ನಾಗಿ ಆಡ್ತಿರ್ತಾರೆ ಗುರು. 20 ರನ್ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ. ಬಟ್ ಏನಾಗತ್ತಪ್ಪ ಅಂದ್ರೆ ಮತ್ತೆ ಅಜ್ಮತುಲ್ಲಾ ಒಮರ್ ಜೈ ಓವರ್ ಅಲ್ಲಿ ಬ್ರೆವಿಸ್ ಮತ್ತೆ ನಮ್ಮ ಸ್ಟಬ್ಸ್ ಅವ್ರು ಔಟ್ ಆಗ್ಬಿಡ್ತಾರೆ. ಆ ಸ್ಟಬ್ಸ್ ಅವ್ರು ಸೂಪರ್ ಓವರ್ ಅಲ್ಲಿ ಸಖತ್ತಾಗಿ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ. 1 ರನ್ಗೆ ಔಟ್ ಆಗ್ತಾರೆ. ಆದ್ರೆ ನಮ್ಗೆ ಕಳ್ಸಿರಲ್ಲ ಗುರು. ನಾನ್ ಸೂಪರ್ ಓವರ್ಗೆ ಏನಾದ್ರು ಕ್ವಿಂಟನ್ ಡಿಕಾಕ್ ಮತ್ತೆ ರೈಲ್ ರಿಕಲ್ಟನ್ ಅವ್ರನ್ನ ಕಳಿಸ್ತಾರೆ ಹೇಳ್ಕೊಂಡಿದ್ದೆ. ಇಲ್ಲ, ಇವ್ರ ನಂಬಿಕೆ ಇತ್ತು, ಇವರ ಒಂದು ಪ್ಲೇಯರ್ಸ್ ಮೇಲೆ, ಅದ್ರಿಂದ ಇವ್ರನ್ನ ಕಳ್ಸಿದ್ರು. ಆಮೇಲೆ ಗುರು ಆನ್ಸರ್ ಅವರು 16 ರನ್ ಹೊಡಿತಾರೆ ಗುರು. ಇವ್ರದ್ದು ಎಲ್ಲ ಕಾಂಟ್ರಿಬ್ಯೂಷನ್ ಇಂದ ಸೇರಿ 187 ರನ್ ಹೊಡಿತಾರೆ. 6 ವಿಕೆಟ್ ನ ಕಳ್ಕೊತಾರೆ ಗುರು ಸರಿನಾ. ಇನ್ನು ಗುರು ಈಗ ಅಫ್ಘಾನಿಸ್ತಾನದವರು ಚೇಸಿಂಗ್ ನ ಬಗ್ಗೆ ಮಾತಾಡೋದಾದ್ರೆ ಗುರು, ಸ್ಟಾರ್ಟಿಂಗ್ ಗುರು ಚೆನ್ನಾಗೆ ಬರ್ತಾ ಇಲ್ಲ ಸರಿನಾ. ಓಪನಿಂಗ್ ಪಾರ್ಟ್ನರ್ಶಿಪ್ 51 ರನ್ ಬರುತ್ತೆ. ಆ ಟೈಮ್ ಅಲ್ಲಿ ನಮ್ಮ ಲುಂಗಿ ಎನ್ಗಿಡಿ ಅವರು ಒಂದು ಸ್ಲೋವರ್ ಬಾಲ್ ನ ಹಾಕ್ತಾರೆ.
ಅದಕ್ಕೆ ನಮ್ಮ ಇಬ್ರಾಹಿಂ ಜದ್ರಾನ್ ಅವ್ರು ಔಟ್ ಆಗ್ತಾರೆ. ಆಮೇಲೆ ನೆಕ್ಸ್ಟ್ ಮತ್ತೆ ಸ್ಲೋರ್ ಬಾಲ್ ಆಗುತ್ತೆ. ಆಮೇಲೆ ಮತ್ತಿನ್ನೊಂದು ಸ್ಲೋರ್ ಬಾಲ್ ಆಗ್ತಾರೆ, ಅದನ್ನು ಸಹ ಮಿಸ್ಜಡ್ಜ್ ಮಾಡಿ ಗುಲ್ಬದೀನ್ ನೈಬ್ ಅವರು ಕ್ಯಾಚ್ ನ ಕೊಟ್ಟಿ ಔಟ್ ಆಗ್ತಾರೆ. ಇವ್ರು ನ್ಯೂಜಿಲೆಂಡ್ ಮೇಲೆ ಗುಲ್ಬದೀನ್ ನೈಬರ್ ಚೆನ್ನಾಗಿ ಆಡಿದ್ರು ಅನ್ಕೋತೀನಿ. 50 ರನ್ ಗಿಂತ ಮೇಲೆ ಹೊಡೆದಿದ್ರು ಗುರು. ಈ ರೀತಿ ಆಗತ್ತೆ ಸರಿನಾ. ಆಮೇಲೆ ಹಡದಿಕುಲ್ಲಾ ಅಟ್ಟಲ್ ಅವ್ರು ಏನು ಸಹ ಕಿತ್ ದವಾಕಲ ಇವರು ಡಕ್ಔಟ್ ಆಗ್ತಾರೆ. ಆಮೇಲೆ ಗುರು ಗುರ್ಬಾಜ್ ಅವ್ರದೇ ಗುರು ಮೇನ್ ಕಾಂಟ್ರಿಬ್ಯೂಷನ್. ಇವರು ಒಂದು ರೇಂಜ್ ಇದ್ದಾಗ ಇವರೇ ಮ್ಯಾಚ್ ಮುಗಿಸ್ತಾರೆ ಅಂತಾನೆ ಇದ್ದಿದ್ದು. 42 ಬಾಲ್ 84 ರನ್. ಇನ್ನೂ ಸ್ಟ್ರೈಕ್ ರೇಟ್ ಅವರು 7 6 4 4. ಕೊನೆಯಲ್ಲೂ ಸಹ ಇವ್ರು ಮ್ಯಾಚ್ ಮುಗಿಸ್ತಾರೆ ಅಂತಾನೆ ಅನ್ಕೊಂಡೆ. ಏನಾದ್ರು ಅದು 4 ಹೊಂಟೋಗಿದ್ರೆ ಮತ್ತೊಂದು ಸೂಪರ್ ಓವರ್ ಆಗ್ತಾ ಇತ್ತು. ಆ ಟೈಮಲ್ಲಿ ಕೇಶವ್ ಮಹಾರಾಜ್ ಅವ್ರು ನಾನು ಮೊದಲೇ ಹೇಳ್ದಂಗೆ ನರ್ವ್ನ ಹೋಲ್ಡ್ ಮಾಡಿದ್ರು. ಪ್ರೆಷರ್ ತಗೊಳ್ಳಿಲ್ಲ. ಪ್ರೆಷರ್ ಏನಾದ್ರು ತಗೊಂಡಿದ್ದೀರಿ ಏನೇನ್ ಬೇಕಾದ್ರೆ ಆಗ್ಬೋದಿತ್ತು. ಮತ್ತೊಂದು ಸೂಪರ್ ಓವರ್. ಯಪ್ಪ ಮ್ಯಾಚ್ ಮಾತ್ರ ಕ್ರೇಜಿ ಆಗಿತ್ತು ಗುರು. ಇದು ಮಿಸ್ ಮಾಡ್ಕೊಂಡಿದ್ರೆ ಒಂಥರ ಏನ್ ಹೇಳಕ್ಕಾಗಲ್ಲ. ಬಟ್ ಆ ಮ್ಯಾಚ್ ನ ಸ್ಟೇಡಿಯಂ ಅಲ್ಲಿ ನೋಡಿರ್ತಾರಲ್ಲ ಗುರು, ಅವ್ರಿಗೆ ಇದು ಒಂಥರ ಪೈಸಾ ವಸೂಲ್ ಮೂವ್ಮೆಂಟ್ ಗುರು. ಯಪ್ಪ. ಆಮೇಲೆ ಗುರು ನಮ್ ರಸೂಲ್ ಅವರು ಮತ್ತೆ ಒಮರ್ ಸಾಯಿ ಅವರೊಂದು ಇಷ್ಟೊಂದು ಕಾಂಟ್ರಿಬ್ಯೂಷನ್, ಮೊಹಮ್ಮದ್ ನಬಿ ಒಂದ್ 5 ರನ್, ಮತ್ತೆ ರಶೀದ್ ಖಾನ್ ಮತ್ತೆ ನಮ್ಮ ನೂರ್ ಅಹಮದ್ ಅಷ್ಟೆಲ್ಲ ಹೊಡಿತಾರೆ ಅಂತ ಯಾರು ಅನ್ಕೊಂಡಿರ್ಲಿಲ್ಲ. ರಶೀದ್ ಖಾನ್ ಅವ್ರದ್ದು ಕ್ಯಾಚ್ ನ ತಗೊಂಡ್ರಲ್ಲ ಗುರು, ಅವಾಗ ಒಂದ್ ರೇಂಜ್ ಮ್ಯಾಚ್ ಮುಗೀತು ಗುರು. ಆರಾಮ್ಸ ಗೆಲ್ತಾರೆ ನಮ್ಮ ಸೌತ್ ಆಫ್ರಿಕಾದವರು ಅನ್ಕೊಂಡೆ. ಇಲ್ಲ ಗುರು, ಸೌತ್ ಆಫ್ರಿಕಾದವ್ರಿಗೆ ICC ಟೂರ್ನಿಮೆಂಟ್ ಎಲ್ಲ ಬಂದ್ರೆ ಒಂಥರ ಆಗೋಗತ್ತೆ. ಏನೇನೋ ಬರ್ತಿರ್ತಾರೆ. ಕೊನೆ ಓವರ್ ಅಲ್ಲಿ ಗುರು ಫಸ್ಟ್ ಬಾಲ್ ನೂರ್ ಅಹಮದ್ ಅವ್ರ ಔಟು, ಅದು ನೋಬಾಲ್ ಆಗ್ಬಿಡ್ತಾರೆ. ಕಗೀಸೋ ರಬಾಡ್ ಅವರ ಓವರ್ ಅಲ್ಲಿ 2 ನೋಬಾಲ್ ಬರುತ್ತೆ ಆಯ್ತಾ. ಅದೇ ಮೇಜರ್ ಡಿಫರೆನ್ಸ್ ಮಾಡಿದ್ದು. ಇಲ್ಲ ಅಂದಿರ್ ಗುರು ತುಂಬಾ ಕಷ್ಟ ಆಗ್ಬಿಡ್ತಿತ್ತು ಈ ಒಂದು ಮ್ಯಾಚ್. ಏನ್ ಆಗತ್ತೆ ಗೊತ್ತಿರ್ಲಿಲ್ಲ. ಅದ್ರ ಹಿಂದಿನ ಅವ್ರು ಮಾರ್ಕೋ ಎನ್ಸನ್ ಅವ್ರು ಮುಜೀಬುರ್ ರೆಹಮಾನ್ ಅವ್ರನ್ನ ರನ್ಔಟ್ ಸಹ ಮಾಡಿರ್ತಾರೆ. ಅದು ಬೆನಿಫಿಟ್ ಆಯ್ತು ಗುರು. ಇಲ್ಲ ಆಲ್ ಔಟ್ ಆಗಿಲ್ಲ ಅಂದಿರ ಇನ್ನೂ ಬಾಲ್ಗಳು ಇರ್ತಿತ್ತು. ಇನ್ನು 2 ಬಾಲ್ ಇತ್ತು ಅಂದ್ರೆ ಹೆಂಗಾರು ಹೊಡೆದು ಬಿಡೋರು. ಗುರು ಫೈನಲಿ ಸೌತ್ ಆಫ್ರಿಕಾದವ್ರು ಗೆದ್ರು. ಈ ಒಂದು ಮ್ಯಾಚ್ ನೋಡಿದ್ರೆ ಈ ಮ್ಯಾಚ್ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ ಕಾಮೆಂಟ್ ಮಾಡಿ. ಜೊತೆಗೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದವ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಜೊತೆಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಗೈಸ್. ಸಿಗೋಣ ಮತ್ತೆ. ಜೈ ಹಿಂದ್, ವಂದೇ ಮಾತರಂ.